ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ. 9 ತಿಂಗಳು ಸಂಕಟ ನೀಡಿ ಹೊಟ್ಯಾಗೆ ಬೆಳೆದಲ್ಲೋ, ಹುಟ್ಟಿ ಬರುವ ಮೊದಲು ಜೀವಕ್ಕ ಎಷ್ಟು ಕಷ್ಟ ಕೊಟ್ಟೆಯಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ, ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿಬಿಟ್ಟಳಲ್ಲೋ. ಒಬ್ಬ ಮಗ ನೀ ಮುಪ್ಪಿಗೆ ಆಸರಿ ಅಂತ ತಿಳಿಯಿತಲ್ಲೋ, ನಿನ್ನ ಮ್ಯಾಲ ಜೀವ ಇಟ್ಟಿತಲ್ಲೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತಿ ಈ ಜಗದಲ್ಲಿ ಕಾಣು. ಇಂತಹ ಅಸಂಖ್ಯ ಕವನಗಳ ಸಂಗ್ರಹ, ಕಥೆಗಳ ಸಂಗ್ರಹ, ಒಂದು ಅದ್ಭುತವಾದ ಕೃತಿ ಜಾನಪದ ಸಾಹಿತ್ಯದಲ್ಲಿ ಅವ್ವ. ಸಂಪಾದಕರು ಚಂದ್ರಶೇಖರ ವಸ್ತ್ರದ್ ಅವರು. ನಮ್ಮ ದೇಶವನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡ್ತಂದರೆ ಈ ಎರಡೂ ಸಾಹಿತ್ಯಗಳು ಒಟ್ಟೊಟ್ಟಿಗೆ ನಡೀತಾ ಬರುತ್ತೆ. ಒಂದು ಕಡೆ ಶಾಸ್ತ್ರೀಯ ಸಾಹಿತ್ಯ, ಇನ್ನೊಂದು ಕಡೆ ಜನಪದ ಸಾಹಿತ್ಯ. ಶಾಸ್ತ್ರೀಯ ಸಾಹಿತ್ಯವನ್ನು ಪಂಡಿತರು ಪಂಡಿತರಿಗಾಗಿ ಬರೆದರೆ, ಜನಪದ ಸಾಹಿತ್ಯವನ್ನು ಜನಸಾಮಾನ್ಯರು ಜನಸಾಮಾನ್ಯರಿಗಾಗಿಯೇ ಬರೀತಾರೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಈ ಜಾನಪದ ಸಾಹಿತ್ಯ ಅನ್ನೋದು ಶಾಸ್ತ್ರೀಯ ಸಾಹಿತ್ಯಕ್ಕಿಂತ ಒಂದು ಗುಂಜಿ ಹೆಚ್ಚಿಗೆ ತೂಗೋದು ಸುಳ್ಳಲ್ಲ. ಯಾಕಂದರೆ ಇಲ್ಲಿ ಯಾವುದೇ ಅಲಂಕಾರಗಳು, ಶಬ್ದಗಳು ಮತ್ತೊಂದೂ ಇಲ್ಲ. ನೇರವಾಗಿ ಹೃದಯವನ್ನು ಮುಟ್ಟುವಂಥ ಕವನಗಳು, ಕಥೆಗಳು ಇಲ್ಲಿ ಉಂಟು. ಈ ಜಾನಪದ ಸಾಹಿತ್ಯದಲ್ಲಿ ಅವ್ವ ಎನ್ನುವ ಈ ಒಂದು ಪುಸ್ತಕದಲ್ಲಿ ಇರ್ತಕ್ಕಂಥ ಬರಹಗಳು ಮೊದಲು ತ್ರಿಪದಿಗಳಲ್ಲಿ ಅವ್ವನನ್ನು ಹೇಗೆ ಕಂಡಿದ್ದಾರೆ ನಮ್ಮ ಹಿರಿಯರು. ಹೊಟ್ಟಿಯಾಗೆ ಮೂಡಿದನೇನೋ ಮಗರಾಯ, ತೊಟ್ಟಿಲಾದೊಂದು ತೊಳೆದು ಮುತ್ತನು ಕಂಡೆ, ಹೀಗೆಲ್ಲ ಹೇಳ್ತಾ ಕಥನ ಕವನ ಮತ್ತು ಖಂಡ ಕಾವ್ಯಗಳಲ್ಲಿ ಅವ್ವನನ್ನು ಹೇಗೆ ಕಾಣ್ತಾರೆ. ಕೆರೆಗೆ ಹಾರವಾದ ಅವ್ವ ಭಾಗೀರಥಿ. ಅದ್ಭುತವಾದಂಥ ಕಥಾನಕ ಇದು. ನಡೆದ ಕಥೆಯನ್ನು ಎಷ್ಟು ಸೊಗಸಾಗಿ ಕಟ್ಟಿದ್ದಾರೆ ಅಂದರೆ, ಓದ್ತಾ ಇದ್ದ ಹಾಗೆ ನಮಗೆ ಗೊತ್ತಿಲ್ಲದ ಹಾಗೆ ಕಣ್ಣಲ್ಲಿ ನೀರು ಹರಿಯುತ್ತೆ. ಹುಳಿಯಾರು ಕೆಂಚಮ್ಮ, ಡಂಬಳ ಮಲ್ಲವ್ವ, ಗರತಿ ಗಂಗವ್ವ, ಹೀಗೆ ಕಥನ ಕವನಗಳು ಮುಂದುವರಿಯುತ್ತೆ. ಹಾಗೆಯೇ ಕಥೆಗಳಿಗೆ ಬಂತು ಅಂದರೆ, ಕಥೆಗಳಲ್ಲಿ ಅವ್ವ ಇಬ್ಬರು ತಾಯಂದರಿಗೆ ಒಬ್ಬ ಮಗ, ನಾಯಿ ಆದರೂ ತಾಯಿ ಅಂತಕ್ಕಂಥ ಈ ಕಥೆಗಳು, ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ಜಾನಪದ ಕವನಗಳು ಏನಿವೆ, ಕಥನಗಳು ಏನಿವೆ, ಅದು ಅದ್ಭುತವಾದದ್ದು. ನಮಗೆಲ್ಲ ಆಷಾಢ ಮಾಸ ಬಂದಿತ್ತೆವ್ವ ಅಣ್ಣ ಬರಲಿಲ್ಲ, ಕರಿಲಾಕ ಸುವಾಲಿ ಸುವ್ವಿಲಾಲಿ, ಆ ಹಾಡನ್ನು ಕೇಳಿರ್ತೇವೆ. ಆದರೆ ಅದಕ್ಕಿಂತಲೂ ಅದ್ಭುತವಾದದ್ದು, ಒಮ್ಯಾರ ನನ್ನಣ್ಣ ಬರಲಿಲ್ಲ ಕರಿಲಾಕ, ಸುಮ್ಮನೆ ಅಳತೀನಿ ಒಳಗೊಳಗ, ಕೊರಗೈತಿ ನನ್ನ ಎದೆಯಾಗ, ಮರುಗೂತ ಕುಂತೇನಿ ಮೂಲ್ಯಾಗ, ಏನಂತ ಹೇಳಲಿ ಮಂದ್ಯಾಗ, ಹೆಂಗಂತ ಇರಲಿ ಈ ಮನೆಯಾಗ, ಒಮ್ಯಾರ ನನ್ನಣ್ಣ ಬರಲಿಲ್ಲ ಕರಿಯಾಕ. ಹೀಗೆ ಮನುಷ್ಯ ಸಂಬಂಧಗಳು ಹೇಗೆ ಹೆಪ್ಪುಗಟ್ಟಿವೆ ಅನ್ನೋದನ್ನು ತಿಳಿಬೇಕಾದರೆ ಈ ಸೊಗಸಾದ ಕೃತಿಯನ್ನು ಓದಬೇಕು. ಚಂದ್ರಶೇಖರ ವಸ್ತ್ರದವರು ನಿಜಕ್ಕೂ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಅವರ ಕೆಲಸಕ್ಕೆ ಸಾರ್ಥಕತೆ ದೊರೀಬೇಕು ಅಂದರೆ ಈ ಒಂದು ಪುಸ್ತಕವನ್ನು ನಾವೆಲ್ಲ ಓದೋಣ. ಜಾನಪದ ಸಾಹಿತ್ಯದಲ್ಲಿ ಅವ್ವ, ಸಂಪಾದಕರು ಚಂದ್ರಶೇಖರ ವಸ್ತ್ರದ್. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೋಮಶೇಖರ್ ಎಸ್. ನಾನು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿಂದ ಬಂದಿದ್ದೀನಿ. ನಾನು ರಂಗಕರ್ಮಿಯಾಗಿ ಮತ್ತು ಪತ್ರಕರ್ತಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೋಮಶೇಖರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿಜಿ. ನಾನು ತುಮಕೂರಿನ ಭಗೀರಥ ನಗರದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ತಟ್ಟಂತ ಕಾರ್ಯಕ್ರಮ ವೀಕ್ಷಿಸುವುದು. ಜ್ಯೋತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಕುಮಾರ್ ವಿವಿ. ನಾನು ಬೆಂಗಳೂರು ನಾಗರಬಾವಿಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ದೂರದರ್ಶನ ನೋಡುವುದು. ಸಂತೋಷ ಕುಮಾರ್, ಸ್ವಾಗತ ಕಾರ್ಯಕ್ರಮಕ್ಕೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ನನ್ನೊಳಗಿನ ಹಾಡು ಕ್ಯೂಬಾ.
GN ಮೋಹನ್ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ರಜಪೂತರು ಈ ಕೆಳಗಿನ ವಂಶಗಳಲ್ಲಿ ತಾವು ಯಾವ ವಂಶಸ್ಥರು ಎಂದು ಹೇಳಿಕೊಳ್ಳುವುದಿಲ್ಲ. ಸಾಮಾನ್ಯವಾಗಿ ಹೇಳಿಕೊಳ್ಳುವುದಿಲ್ಲ. ಆಯ್ಕೆಗಳನ್ನು ನೋಡೋಣ. ಇಂದ್ರವಂಶ, ಅಗ್ನಿವಂಶ, ಚಂದ್ರವಂಶ, ಸೂರ್ಯವಂಶ. ಮೊದಲಿಗೆ ಕುಮಾರ್, ಆನಂತರ ಜ್ಯೋತಿ. ಚಂದ್ರವಂಶ. ಚಂದ್ರವಂಶ ಅಂತ ಹೇಳ್ಕೊಳ್ಳೋದಿಲ್ಲ. ಹೇಳಿ ಜ್ಯೋತಿ. ಇಂದ್ರವಂಶ. ಇಂದ್ರವಂಶ ಅಂತ ಹೇಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಇಂದ್ರವಂಶ ಅನ್ನೋದು ಸರಿಯಾದ ಉತ್ತರ. ಜ್ಯೋತಿ ಈ ಉತ್ತರ ಕೊಟ್ಟಿದ್ದಾರೆ. ನನ್ನೊಳಗಿನ ಹಾಡು ಕ್ಯೂಬಾ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ರಜಪೂತರು ಸಾಮಾನ್ಯವಾಗಿ ನಾವು ಸೂರ್ಯವಂಶಿಗಳು ಅಥವಾ ಚಂದ್ರವಂಶಿಗಳು ಅಂತ ಹೇಳ್ಕೊಳ್ಳೋದು ಹೆಚ್ಚು. ಅನೇಕ ಅರಸು ಮನೆತನಗಳು ಹೇಗೋ ಅಲ್ಲಿಗೆ ಸಂಬಂಧವನ್ನು ಕಲ್ಪಿಸ್ತಾರೆ. ಆದರೆ ಅಗ್ನಿವಂಶ ಅನ್ನೋದು ಉತ್ತರ ಭಾರತದ ಕೆಲವು ಕಡೆ ಕಂಡು ಬರಬಹುದು. ಅಗ್ನಿವಂಶ ಅಂತ ಹೇಳುತ್ತಂದರೆ ಅವರು ಯಜ್ಞಕುಂಡದಲ್ಲಿ ಹುಟ್ಟಿದವರು ಅಂತ. ದ್ರೌಪದಿ ಮತ್ತು ದುಷ್ಟದ್ಯುಮ್ನ ಅನ್ನೋ ಪಾತ್ರಗಳು ಏನು ಮಹಾಭಾರತದಲ್ಲಿ ಬರುತ್ತೆ, ಅವರು ಯಜ್ಞಕುಂಡದಲ್ಲಿ ಹುಟ್ಟಿದವರು. ಅವರ ವಂಶಸ್ಥರು ನಾವು ಅಂತ ಹೇಳ್ಕೊಳ್ಳೋ ರಜಪೂತರ ಗುಂಪು ಉಂಟು. ಆದರೆ ಇಂದ್ರ ವಂಶಸ್ಥರು ಅಂತ ಹೇಳ್ಕೊಳ್ಳೋರು ಯಾರೂ ಇಲ್ಲ. ಮುಂದಿನ ಪುಸ್ತಕ ಇದಿರು ನೋಟ. ಸಬಿತಾ ಬನ್ನಾಡಿ ಬರೆದಿರ್ತಕ್ಕಂಥ ಪುಸ್ತಕ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಅಮೆರಿಕಾದಲ್ಲಿ ಇತ್ತೀಚೆಗೆ ಯಾವ ಜ್ವರವು ಮಕ್ಕಳನ್ನು ಹಾಗೂ ಹಿರಿಯ ನಾಗರಿಕರನ್ನು ತೀವ್ರ ಸ್ವರೂಪದಲ್ಲಿ ಕಾಡಲಾರಂಭಿಸಿದೆ? ಆಯ್ಕೆಗಳನ್ನು ನೋಡೋಣ. ಕ್ಯಾಟಲ್ ಫೀವರ್, ರ್ಯಾಟ್ ಫೀವರ್, ಪಿಗ್ ಫೀವರ್, ರ್ಯಾಬಿಟ್ ಫೀವರ್. ಮೊದಲಿಗೆ ಸೋಮಶೇಖರ್, ಆನಂತರ ಕುಮಾರ್. ಸರ್, ಕ್ಯಾಟಲ್ ಫೀವರ್. ಕ್ಯಾಟಲ್ ಫೀವರ್ ಆಯ್ಕೆ ಆಯ್ಕೆ 1. ಕುಮಾರ್. ರ್ಯಾಟ್ ಫೀವರ್. ರ್ಯಾಟ್ ಫೀವರ್ ಆಯ್ಕೆ 2. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ರ್ಯಾಬಿಟ್ ಫೀವರ್ ಆಗಿತ್ತು. 5 ರಿಂದ 9 ವರ್ಷ ವಯಸ್ಸಿನ ಮಕ್ಕಳಿಗೆ ತೀವ್ರ ಸ್ವರೂಪದಲ್ಲಿ ಕಾಡುತ್ತೆ. ಅದನ್ನು ಬಿಟ್ಟರೆ 65, 70, 75 ಹಿರಿಯ ನಾಗರಿಕರನ್ನು ಕಾಡೋದು ಉಂಟು. ಇದು ಇತ್ತೀಚಿನ ದಿನಗಳಲ್ಲಿ 5% ಈ ರೋಗ ಪ್ರಕರಣ ಹೆಚ್ಚಾಗಿದೆಯಂತೆ. ಫ್ರಾನ್ಸಿಸೆಲ್ಲಾ ಟೊಲೆರೆನ್ಸಿಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಇದೆ, ಅದು ಈ ಸೋಂಕಿಗೆ ಕಾರಣ. ಇದು ಪ್ರಾಣಿಜನ್ಯ ಕಾಯಿಲೆ. ಇದು ಮೂಲತಃ ಮೊಲಗಳಿಗೆ ಬರುವಂಥ ಕಾಯಿಲೆ. ಆದರೆ ಮೊಲಗಳ ಮೂಲಕ ಮನುಷ್ಯನಿಗೆ ಬರೋ ಸಾಧ್ಯತೆ ಇರುತ್ತೆ. ಹೇಗೆ ಬರುತ್ತೆ ಅಂದರೆ, ಮೊಲಗಳ ಮೈಯಲ್ಲಿ ಇರುವಂಥ ಉಣ್ಣೆಗಳು ಏನಿದೆ ಅದು ನಮಗೆ ಕಚ್ಚಬಹುದು. ಹಾಗೆಯೇ ಅವುಗಳ ಮಲದಿಂದ ಕಲುಷಿತವಾದ ನೀರು, ಆಹಾರ ಪದಾರ್ಥಗಳು ನಮ್ಮ ದೇಹವನ್ನು ಸೇರಿದರೆ ಈ ಕಾಯಿಲೆ ಬರಬಹುದು. ಮೊಲದ ಹಿಕ್ಕೆ ಎಲ್ಲ ಒಣಗಿ ಮರಳಲ್ಲಿ ಬೆಳೆತಿದ್ದು, ಮಣ್ಣಲ್ಲಿ ಬೆರೆತಿದ್ದು, ಗಾಳಿಯ ಮೂಲಕ ಧೂಳು ಹಾರಿ ಆ ಧೂಳನ್ನು ನಾವು ಸೇರಿಸಿದರೆ ನಮಗೂ ಸಹ ಬರುವ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ. ಇದಕ್ಕೆ ಲಸಿಕೆ ಮಾತ್ರ ಇಲ್ಲ, ಆದರೆ ಬಂದರೆ ಗುಣಪಡಿಸೋದಕ್ಕೆ ಪ್ರತಿಜೈವಿಕ ಔಷಧಗಳು ಇವೆಯಂತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. 7 ಬಯಸಿದರಷ್ಟೇ ಬೆಳಗು ಎನ್ನುವ ಜೀವನ ಪ್ರೀತಿಯ ಬರಹಗಳು. ಆರತಿ ಪಟ್ರಮೆ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ. ಕೇರಳ ಮತ್ತು ತಮಿಳುನಾಡುಗಳಲ್ಲಿ ರಬ್ಬರ್ ಮರಗಳಿಗೆ ಹಾನಿಯನ್ನುಂಟು ಮಾಡುವ ಕಳೆ ಯಾವುದು? ಆಯ್ಕೆಗಳನ್ನು ನೋಡೋಣ. ಲಂಟಾನ, ಯುಪಟೋರಿಯಂ, ನಸುಗುನ್ನಿ, ಪಾರ್ಥೇನಿಯಂ. ಮೊದಲಿಗೆ ಜ್ಯೋತಿ, ಆನಂತರ ಕುಮಾರ್. ಲಂಟಾನ ಆಯ್ಕೆ 1. ಕುಮಾರ್. ಪಾರ್ಥೇನಿಯಂ ಆಯ್ಕೆ 4. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ನಸುಗುನ್ನಿ ಗಿಡ ಆಗಿತ್ತು. ಮುಕುನಾ ಬ್ರಾಕ್ಟಿಯೇಟಾ ಅಂತ ಕರೀತಾರೆ ಇದನ್ನು. ನಸುಗುನ್ನಿ ಕಾಯಿ ಅಥವಾ ನಸುಗುನ್ನಿ ಬಳ್ಳಿ ಅಂತ ಕರೀತಾರೆ. ಇದನ್ನು ಸಾಮಾನ್ಯವಾಗಿ ರಬ್ಬರ್ ತೋಟಗಳಲ್ಲಿ, ತೆಂಗು, ಕಿತ್ತಳೆ ಮತ್ತು ತಾಳ ವೃಕ್ಷಗಳ ತೋಟ ಏನಿರುತ್ತೆ ಅಲ್ಲಿ ಇದನ್ನು ಬೇಕು ಅಂತಲೇ ಬಿತ್ತುತ್ತಾರಂತೆ. ಇದನ್ನು ಬೇಕು ಅಂತಲೇ ಬಿತ್ತಿದ್ರು ರಬ್ಬರ್ ತೋಟದ ನಡುವೆ. ಆದರೆ ಇದು ಎಂತಹ ರಾಕ್ಷಸ ಸಸ್ಯ ಅಂತ ಹೇಳ್ತಂದರೆ, ಇದರ ಬಳಿ ತೀವ್ರ ಸ್ವರೂಪದಲ್ಲಿ ಹರಡಿ ಆ ರಬ್ಬರ್ ಮರಗಳು ಏನಿತ್ತು ಅದರ ಮೇಲೇ ಹತ್ಕೊಳ್ಳಿಕ್ಕೆ ಶುರುವಾಯಿತು ಅಂತೆ. ಆಗ ರಬ್ಬರ್ ತೆಗೆಯೋದಕ್ಕೆ, ಹಾಲನ್ನು ತೆಗೆಯೋದಕ್ಕೆ ಬಹಳ ಕಷ್ಟವಾಗ್ತಾ ಇತ್ತು. ಈಗ ಏನು ಮಾಡ್ತಾ ಇದ್ದಾರೆ, ವ್ಯವಸ್ಥಿತವಾಗಿ ಈ ಒಂದು ಕಳೆ ಸ್ವರೂಪದ ಗಿಡ ಏನಿದೆ ಇದನ್ನು ಕತ್ತರಿಸಿ ತೆಗಿತಾ ಇದ್ದಾರಂತೆ. ಆದರೆ ಇದನ್ನು ಯಾಕೆ ನೆಟ್ಟರು ಅಂತ ಹೇಳ್ತಂದರೆ, ಇದು ರಬ್ಬರ್ ಮರಗಳ ಬೆಳವಣಿಗೆಗೆ ಅಗತ್ಯವಾದಂಥ
ಪ್ರೋಟೀನ್ ಏನಿದೆ ಅದನ್ನು ಪೂರೈಸುತ್ತಂತೆ. ಇದು ಲೆಗ್ಯುಮಿನೇಸಿ ಅಂತಕ್ಕಂಥ ಗುಂಪಿಗೆ ಸೇರಿದಂಥ ಸಸ್ಯ. ಹಾಗಾಗಿ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕ ಅಥವಾ ನೈಟ್ರೋಜನನ್ನು ಹೀರಿಕೊಂಡು ಅದನ್ನು ಗಿಡಗಳಿಗೆ ಪೂರೈಸ್ತಾ ಇತ್ತು. ಆದರೆ ಕಳೆ ಸ್ವರೂಪ ತಳೆದದ್ದಕ್ಕೆ ಇದನ್ನು ಈಗ ನಾಶ ಮಾಡ್ತಾ ಇದ್ದಾರಂತೆ. ಮುಂದಿನ ಪುಸ್ತಕ KS ಪರಮೇಶ್ವರ ಅವರು ಬರೆದ ತೇಜಸ್ವಿ ಸಿಕ್ಕರು ಮಾಯಕಾರನ ಜಾಡು ಹಿಡಿದು ಈ ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಭಾರತವು ಸೋನೋಬುವಾಯ್ ಸಾಧನವನ್ನು ಯಾವ ದೇಶದೊಡನೆ ಜಂಟಿಯಾಗಿ ಅಭಿವೃದ್ಧಿಪಡಿಸುತ್ತಿದೆ? ಆಯ್ಕೆಗಳನ್ನು ನೋಡೋಣ. ಫ್ರಾನ್ಸ್, ಅಮೆರಿಕ, ಜರ್ಮನಿ, ರಷ್ಯಾ. ಮೊದಲಿಗೆ ಜ್ಯೋತಿ, ಆನಂತರ ಕುಮಾರ್. ರಷ್ಯಾ. ರಷ್ಯಾ. ಅಮೇರಿಕ. ಕುಮಾರ್. ಅಮೇರಿಕ. ಅಮೆರಿಕ ಆಯ್ಕೆ 2. ಉತ್ತರವನ್ನು ನೋಡೋಣ. ಅಮೆರಿಕ ಸರಿಯಾದ ಉತ್ತರ. ತೇಜಸ್ವಿ ಸಿಕ್ಕರು ಎನ್ನುವ ಈ ಪುಸ್ತಕವನ್ನು ಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ನೀರಿನಲ್ಲಿ ಜಲಂತರ್ಗಾಮಿ ನೌಕೆಗಳು, ಸಬ್ಮೆರಿನ್ಗಳು ಬರ್ತಾ ಇರುತ್ತೆ. ಅವುಗಳು ಬರೋದನ್ನು ಗುರ್ತು ಹಿಡಿಯೋದು ಬಹಳ ಕಷ್ಟ. ಯಾಕಂದರೆ ಆ ಅಲೆಗಳು ಸಾಕಷ್ಟು ದೂರ ಸಾಗಿ ಬಂದ್ರೇ ನಾವು ಅದನ್ನು ಸೋನಾರ್ ಅಂತಕ್ಕಂಥ ಸಾಧನದ ಸಹಾಯದಿಂದ ಪತ್ತೆ ಹಚ್ಚಬಹುದು. ಅದಕ್ಕೆ ಇನ್ನೂ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆಯಕಟ್ಟಿನ ಸೂಕ್ಷ್ಮ ಸ್ಥಳಗಳು ಇರುತ್ತೆ. ಆ ಸ್ಥಳಗಳಲ್ಲಿ ವಿಮಾನ ಅಥವಾ ಹೆಲಿಕಾಪ್ಟರ್ ಮೂಲಕ ಅಥವಾ ಡ್ರೋನ್ಗಳ ಮೂಲಕ ಒಂದು ಸಾಧನವನ್ನು ಬಿಡ್ತಾರಂತೆ. ಆ ಸಾಧನ ಏನು ಮಾಡುತ್ತೆ? ನೀರಲ್ಲಿ ತೇಲೋಕೆ ಶುರುವಾಗುತ್ತೆ. ತೇಲೋಕೆ ಶುರುವಾದಂಥ ಆ ಒಂದು ಸಾಧನ ಏನಿದೆ ಅದರಲ್ಲಿ ಒಂದು ತೇಲುವ ಭಾಗ ಇರುತ್ತಂತೆ, ಒಂದು ಗ್ರಾಹಕ ಅಥವಾ ರಿಸೀವರ್ ಇರುತ್ತಂತೆ, ಒಂದು ಬ್ಯಾಟರಿ ಇರುತ್ತಂತೆ, ಹಾಗೆಯೇ ರೇಡಿಯೋ ಟ್ರಾನ್ಸ್ಮಿಟರ್ ಇರುತ್ತಂತೆ. ಆ ಗ್ರಾಹಕ ಅಥವಾ ರಿಸೀವರ್ ಅನ್ನೋದು ಈ ಸಬ್ಮೆರಿನ್ಗಳು ಅಥವಾ ಬೇರೆ ಬೇರೆ ದೋಣಿಗಳು ಮಾಡುವಂಥ ಶಬ್ದ ಏನಿದೆ ಆ ಶಬ್ದಗಳನ್ನು ಗ್ರಹಿಸಿ ಅದನ್ನು ಟ್ರಾನ್ಸ್ಮಿಟರ್ಗೆ ಕೊಟ್ಟು ಆ ಟ್ರಾನ್ಸ್ಮಿಟರ್ ಆ ಶಬ್ದಗಳನ್ನು ರವಾನೆ ಮಾಡ್ತು ಅಂದರೆ ಅದನ್ನು ಉಪಗ್ರಹದ ಮೂಲಕ ಅಥವಾ ಇತರ ಸಾಧನಗಳ ಮೂಲಕ ಗ್ರಹಿಸಿ ಯಾವ ರೀತಿಯ ಶಬ್ದ ಅನ್ನೋದನ್ನು ತಿಳ್ಕೊಂಡು ಅದು ಜಲಾಂತರ್ಗಾಮಿ ನೌಕೆಯಾದರೆ ಅದನ್ನು ನಿಗ್ರಿಸೋದಕ್ಕೆ ಸೂಕ್ತ ಕ್ರಮ ಕೈಗೊಳ್ತಾರಂತೆ. ಇಂತಹ ಒಂದು ಸಾಧನ ಸೋನೋಬುವಾ ಏನಿದೆ ಅದನ್ನು ಭಾರತ ಮತ್ತು ಅಮೆರಿಕ ಒಟ್ಟಿಗೆ ಅಭಿವೃದ್ಧಿಪಡಿಸ್ತಾ ಇದೆಯಂತೆ. ಮುಂದಿನ ಪುಸ್ತಕ ಆ ಪತ್ರಿಕೋದ್ಯಮ. GN ರಂಗನಾಥರಾವ್ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಎ ದ ಖ ತೈ ಬೇ. ಏರಿದ ಖಾದ್ಯ ತೈಲ ಬೆಲೆ. ಒಂದು ಅಕ್ಷರ ಬಿಟ್ಬಿಟ್ರೆ ಏರಿದ ಖಾದ್ಯ ತೈಲದ ಬೆಲೆ. ಜ್ಯೋತಿ ಅದೇ ಉತ್ತರ. ಕುಮಾರ್ ಅದೇ ಉತ್ತರ. ಉತ್ತರವನ್ನು ನೋಡೋಣ. ಏರಿದ ಖಾದ್ಯ ತೈಲ ಬೆಲೆ ಅಂತ ಹೇಳಿದ. ತೈಲದ ಬೆಲೆ ಆಗಬೇಕಾಗಿತ್ತು. ಮೊದಲ ಸಲ ತೈಲ ಬೆಲೆ ಅಂತ ಹೇಳಿದ್ರಿ, ಆಮೇಲೆ ತಿದ್ದುಕೊಂಡ್ರಿ ತೈಲದ ಬೆಲೆ ಅಂತ. ಉತ್ತರ ಸರಿಯಾಗಿದೆ. ಆ ಪತ್ರಿಕೋದ್ಯಮ ಎನ್ನುವ ಈ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಅಂಕಗಣಿತ ಗುರುರಾಜ ನಾಯ್ಕ SR ಅವರು ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 56 ಕೂಡು 65, 88 ಕಳೆ 38, 12 ಗುಣಿಸು 13, 117 ಭಾಗಿಸು 9. ಬದರುತ್ತಿದ್ದಾರೆ ಜ್ಯೋತಿ. ಅಂತಿಮ ಉತ್ತರ 330. 330. ಸೋಮಶೇಖರ್ ಹಾಗೂ ಕುಮಾರ್. ಜ್ಯೋತಿಯವರೇ ಲೆಕ್ಕ ಸರಿಯಾಗಿ ಮಾಡಿದ್ದೀರಾ? ಕುಮಾರ್ ಇನ್ನೂ ಮಾಡ್ತಾ ಇದ್ದಾರೆ. ಸೋಮಶೇಖರ್ ಅಯ್ಯೋ ಲೆಕ್ಕದ ಸವಾಸವೇ ಬೇಡಪ್ಪ ಅಂತ ಕೂತ್ಬಿಟ್ಟಿದ್ದಾರೆ ಆರಾಮವಾಗಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 121, 50, 156, 13 ಎಲ್ಲವನ್ನು ಕೂಡಿದ್ರೆ 340 ಬಂದಿದೆ. 330 ಅಂತ ತಾವು ಹೇಳಿದ್ರಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ.
ಅಮ್ಮ ಹೇಳಿದ ಕೈತುತ್ತಿನ ಮುದ್ದಾದ ಕಥೆಗಳಂತೆ ಮೂಲ ಶ್ರೀಮನ್ನಾರಾಯಣ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಮಸು ಸುಲೋಚನಾ ಅವರು. ನಮ್ಮ ಪ್ರಶ್ನೆಯನ್ನು ನೋಡೋಣ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ನಂದಮುರಿ ಬಾಲಕೃಷ್ಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಸೋಮಶೇಖರ್ ಬಹಳ ಉತ್ತೇಜಿತರಾಗಿ ಉತ್ತರವನ್ನು ಕೊಟ್ಟರು. ಈಗ ಸರಿಯಾದ ಉತ್ತರ ಕೊಡಿ. ನಂದಮುರಿ ಬಾಲಕೃಷ್ಣ. ನಂದಮೂರಿ ಬಾಲಕೃಷ್ಣ. ಹೌದಾ ಕುಮಾರ್? Same. ಹೌದು ಅಂತಿದ್ದಾರೆ. ಜ್ಯೋತಿ ಹೌದು. ಅದೇ ಉತ್ತರವಾ? ಆಯ್ಕೆಗಳನ್ನು ನೋಡೋಣ. ನಂದಮೂರಿ ಮೋಹನ ಕೃಷ್ಣ, ನಂದಮೂರಿ ಹರಿಕೃಷ್ಣ, ನಂದಮೂರಿ ಬಾಲಕೃಷ್ಣ, ನಂದಮೂರಿ ಗೋಪಾಲಕೃಷ್ಣ. ಈಗ ಗೊಂದಲ ಆಯಿತು ನನಗೆ. ತಾವು ಹೇಳ್ತಾ ಇದ್ದೀರಿ ಬಾಲಕೃಷ್ಣ ಅಂತ. ಹೌದಾ? ಬಾಲಕೃಷ್ಣ ಹೌದೇನಾ? ಗೋಪಾಲಕೃಷ್ಣ ಅಲ್ಲ ಅಂತಿದ್ದೀರಾ. ಉತ್ತರವನ್ನು ನೋಡೋಣ. ನಂದಮೂರಿ ಬಾಲಕೃಷ್ಣ ಉತ್ತರ ಸರಿಯಾಗಿದೆ. 2 ಪುಸ್ತಕ ಕೊಡ್ತಾ ಇದ್ದೇನೆ. ಅಮ್ಮ ಹೇಳಿದ ಕೈತುತ್ತಿನ ಮುದ್ದಾದ ಕಥೆಗಳ ಜೊತೆ ಅಂಕಗಣಿತ ಎನ್ನುವ ಪುಸ್ತಕ. 2 ಪುಸ್ತಕವನ್ನು ಕೊಟ್ಟಿದ್ದೇನೆ ಸೋಮಶೇಖರ್ ಅವರಿಗೆ. ನಟರಾಗಿ, ನಿರ್ಮಾಪಕರಾಗಿ, ರಾಜಕಾರಣಿಯಾಗಿ ಇವರು ಹೆಸರನ್ನು ಗಳಿಸಿದ್ದಾರೆ. ಹಿಂದೂಪುರ ಕ್ಷೇತ್ರದಿಂದ ಶಾಸಕರಾಗಿ ಕೆಲಸ ಮಾಡ್ತಾ ಇರೋ ಇವರು 100ಕ್ಕೂ ಹೆಚ್ಚು ತೆಲುಗು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ. ಇವರ 100ನೇಯ ಚಿತ್ರ ಗೌತಮೀಪುತ್ರ ಶಾತಕರ್ಣಿ ಅನ್ನೋದು ಏನಿದೆ, ಅದು 2ನೇ ಶತಮಾನದ ಕರ್ನಾಟಕ ಮತ್ತು ಆಂಧ್ರಗಳ ಇತಿಹಾಸವನ್ನು ರೂಪಿಸುವಂಥ ಶಾತವಾಹನರು ಅಂತ ಯಾವ ಅರಸು ವಂಶ ಬರುತ್ತೆ, ಆ ಅರಸು ವಂಶಕ್ಕೆ ಸೇರಿದವನು ಗೌತಮೀಪುತ್ರ ಶಾತಕರ್ಣಿ. ಆತನ ಹಿನ್ನೆಲೆಯಲ್ಲಿ ಚಿತ್ರವನ್ನು ನಿರ್ಮಿಸಿದ್ರು. ಇವರಿಗೆ ನಂದಿ ಪ್ರಶಸ್ತಿ 3 ಸಲ, ಅಂದರೆ ಅತ್ಯುತ್ತಮ ನಟ ಪ್ರಶಸ್ತಿ 3 ಸಲ ದೊರೆತಿದೆಯಂತೆ. ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ನನ್ನವರು ಸಣ್ಣ ಕಥೆಗಳು, ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಮಸು ಸುಲೋಚನಾ ಅವರು. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ವ, ಚಿ, ರೇ, ರ, ನು, ಧೃ, ತಾ, ನೀ. ಬರೆದಿದ್ದಾರೆ ಜ್ಯೋತಿ ಅವರು. ಧ್ರುವತಾರೆ, ಧ್ರುವತಾರೆ. ಇನ್ನ 4 ಅಕ್ಷರ ಬೇಕು. ನೀರನು, ಕುಮಾರ್? ಧ್ರುವತಾರೆ ನೀರಾಚಿ. ಧ್ರುವತಾರೆ ನೀರಾಚಿ. ಏನು ಹಾಗಂದ್ರೆ? ಧ್ರುವತಾರೆ ಅರ್ಥವಾಯ್ತು ನನಗೆ. ನೀರ ನೀ ಏನು ಹಾಗಂದ್ರೆ ಅರ್ಥ? ಸೋಮಶೇಖರ್ ಉತ್ತರವನ್ನು ನೋಡೋಣ. ಚಿರ ಧ್ರುವತಾರೆ ನೀನು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ 3 ಪುಸ್ತಕವನ್ನು ಕೊಡುವಂಥ ಸಮಯ ಬಂದಿದೆ. ಪದಬಂಧ ಸುಳುಹುಗಳನ್ನು ಈಗ ನೋಡೋಣ. ಕೆಂಪು ಉಸುಕಿನಿಂದಾದ ಶಿಲೆ, ಕುತ್ತಿಗೆ ಸಮುದ್ರಕ್ಕಿಂತ ದೊಡ್ಡದು.
ಗೊತ್ತಾಗಿಲ್ವಾ? ಇಲ್ಲ ಸರ್. ಮೊದಲನೇ ಶಬ್ದನ ಕೊಡ್ತಾ ಇದ್ದೇನೆ, ಎರಡನೇ ಶಬ್ದ ಮೂರನೇ ಶಬ್ದ ತಾವು ಕೊಡಬೇಕು. ಮೊದಲ ಶಬ್ದ ಮರಳುಗಲ್ಲು, ಸೆಡಿಮೆಂಟ್ರಿ ರಾಕ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ, ಕನ್ನಡದಲ್ಲಿ ಮರಳುಗಲ್ಲು ಅಂತ ಕರೆಯೋದುಂಟು. ಬಾದಾಮಿಯ ಬೆಟ್ಟ ಗುಡ್ಡಗಳನ್ನು ನೋಡಿದ್ರೆ ಮರಳುಗಲ್ಲು ಅಂದರೆ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಎರಡು ಉತ್ತರ, ಯಾರು ಬೇಕಾದರೂ ಬಜರತ್ಬಹುದು. ಕುಮಾರ್, ಕೊರಳು. ಉತ್ತರವನ್ನು ನೋಡೋಣ. ಪ್ರೀತಿಯ ಚಿಟ್ಟೆಯ ಬೆನ್ನೇರಿ ಈ ಪುಸ್ತಕ ಕೊಡ್ತಾ ಇದ್ದೇನೆ. ಮೂರು ಉತ್ತರ, ಯಾರು ಬೇಕಾದರೂ ಬಜರೊತ್ತಿ. ಮೊದಲಿಗೆ ಸೋಮಶೇಖರ್, ಸಾಗರ. ನಂತರ ಕುಮಾರ್. ಸಾಗರ. ಉತ್ತರವನ್ನು ನೋಡೋಣ. ಸಾಗರ ಉತ್ತರ ಸರಿಯಾಗಿದೆ. ಹಾರಿದಷ್ಟು ಆಕಾಶ ನಾಟಕ ಪುಸ್ತಕ, ತಾಶಿ ಗುರುರಾಜ್ ಇದನ್ನು ಬರೆದಿದ್ದಾರೆ. ಸೋಮಶೇಖರ್ ಅವರಿಗೆ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ, 5 ಪ್ರಶ್ನೆಗಳು. ಸೋಮಶೇಖರ್ ಅವರು ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಸಂಧ್ಯಾಕಾಲ ಎಂಬ ನುಡಿಗಟ್ಟಿನ ಅರ್ಥವೇನು? ಮುಪ್ಪಿನ ಸಮಯ, ಸೂರ್ಯ ಮುಳುಗುವ ಹೊತ್ತು. ಮುಪ್ಪಿನ ಸಮಯ. ಮುಂದಿನ ಪ್ರಶ್ನೆ, ಒಣಗು ಆರು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಬತ್ತು, ಪತ್ತು. ಬತ್ತು. ಮುಂದಿನ ಪ್ರಶ್ನೆ, ಅಜ್ಞಾತವಾಸ ಕಾಲದಲ್ಲಿ ಸಹದೇವನಿಗೆ ತಂತಿಪಾಲ ಎಂಬ ಹೆಸರಿನ ಜೊತೆಯಲ್ಲಿ ಇನ್ನೊಂದು ಹೆಸರಿತ್ತು, ಅದು ಯಾವುದು? ಜಯದ್ಬಲ, ವಿಜಯದ್ಬಲ. ವಿಜಯದ್ಬಲ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ರಾಗ ನೆನಪಾದಾಗ ತಾಳ ಮರೆತೋಯ್ತು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಸಣ್ಣ ಪೋರನಿಗೆ ಬಗಲಲ್ಲಿ ಕತ್ತಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಸಂಧ್ಯಾಕಾಲ, ಮುಪ್ಪಿನ ಸಮಯ ಸರಿಯಾಗಿದೆ. ಎರಡು ಉತ್ತರ, ಬತ್ತು ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಜಯದ್ಬಲ ಆಗಿತ್ತು, ವಿಜಯದ್ಬಲ ಅಂತ ಹೇಳಿದ್ರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ರಾಗ ನೆನಪಾದಾಗ ತಾಳ ಮರೆತು ಹೋಯಿತು, ಉತ್ತರ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ಇದು ಹುರುಳಿ ಗಿಡ ಆಗಿತ್ತು. 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ನೀಡಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಜ್ಯೋತಿ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಸಂಬಂಧ ಬೆಳೆಸು ಎಂಬ ನುಡಿಗಟ್ಟಿನ ಅರ್ಥವೇನು? ಮದುವೆಯನ್ನು ಗೊತ್ತು ಮಾಡಿಕೋ, ಸ್ನೇಹವನ್ನು ಸಂಪಾದಿಸಿಕೋ. ಮದುವೆಯನ್ನು ಗೊತ್ತು ಮಾಡಿಕೊ. ಮುಂದಿನ ಪ್ರಶ್ನೆ, ಮಕ್ಕ, ಮಗ್ಗಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಹದಿ, ಬದಿ. ಬದಿ. ಮುಂದಿನ ಪ್ರಶ್ನೆ, ಮಹಾಭಾರತ ಕಾಲದಲ್ಲಿ ಸಿಂಧೂ ದೇಶವನ್ನು ಯಾರು ಆಳುತ್ತಿದ್ದರು? ಜಯದ್ರಥ, ಜಯದ್ರಥ, ಜಯದ್ಬಲ. ಜಯದ್ರಥ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ರಾಗಿ ಇದ್ರೆ ರಾಗ, ರಾಗ ಇದ್ರೆ ಹಾಡು. ರಾಗ ಇದ್ರೆ ಹಾಡು. 5ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಊಟಕ್ಕೊಂದಲೆ, ತಿನ್ನೋಕ್ಕೊಂದೆಲೆ. ಬಾಳೆ ಎಲೆ. ಬಾಳೆ ಎಲೆ. ಇನ್ನೊಂದೆಲೆ ಯಾವುದು? ವಿಳೆದೆಲೆ. ವೀಳ್ಯದೆಲೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಸಂಬಂಧ ಬೆಳೆಸು, ಮದುವೆಯನ್ನು ಗೊತ್ತು ಮಾಡಿಕೋ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಬದಿ ಅಂತ ಹೇಳಿದ್ರಿ, ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಅದು ಜಯದ್ರಥ ಆಗಿತ್ತು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ರಾಗಿ ಇದ್ದರೆ ರಾಗ, ರಾಗಿ ಇಲ್ದಿದ್ರೆ ರೋಗ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಬಾಳೆಲೆ, ವೀಳ್ಯದೆಲೆ ಸರಿಯಾಗಿದೆ. ಎಷ್ಟಕ್ಕೆ ಸರಿ ಉತ್ತರ ಕೊಟ್ರಿ? 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಕುಮಾರ್ ಅವರಿಗೆ ಅವಕಾಶ ಬರ್ತಾ ಇದೆ. ಕುಮಾರ್, ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಸಂಸಾರ ತೂಗಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಜೀವನವನ್ನು ನಡೆಸು, ಕಷ್ಟದಲ್ಲಿ ಬದುಕಲೆಡೆಸು. ಕಷ್ಟದಲ್ಲಿ ಬದುಕು ನಡೆಸು. ಮುಂದಿನ ಪ್ರಶ್ನೆ, ಗದ್ದೆಯ ಅಂಚಿನ ಮಣ್ಣಿನ ದಿಬ್ಬ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಬದು, ಬನಿ. ಬದು. ಮುಂದಿನ ಪ್ರಶ್ನೆ, ಸಿಂಧೂ ದೇಶಾಧಿಪ ಜಯದ್ರಥನ ಮಡದಿಯ ಹೆಸರೇನು? ದುಶ್ಯಲೆ, ಶ್ಯಾಮಲೆ. ಶ್ಯಾಮಲೆ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ರಾಗಿ ಕಲ್ಲು ತಿರುಗೋವಾಗ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನೀರಿನ ಮೇಲೆ ನಡೆಯೋ ನನಗೆ ಆ ಕಡೆಯವರೂ ಇಷ್ಟ, ಈ ಕಡೆಯವರೂ ಇಷ್ಟ. ಮೀನು. ಮೀನು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಸಂಸಾರ ತೂಗಿಸು, ಜೀವನವನ್ನು ನಡೆಸು. ಎರಡನೇ ಪ್ರಶ್ನೆಗೆ ಉತ್ತರ ಬದು ಸರಿಯಾಗಿದೆ.
3ನೇ ಪ್ರಶ್ನೆಗೆ ಉತ್ತರ ದುಶ್ಯಲೆ ಆಗಿತ್ತು, ಶ್ಯಾಮಲೆ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ರಾಗಿ ಕಲ್ಲು ತಿರುಗುವಾಗ ರಾಜ್ಯವೆಲ್ಲ ನೆಂಟರು, ರಾಜ್ಯದಲ್ಲೆಲ್ಲ ನೆಂಟರು ಅಂತಲೂ ಹೇಳಬಹುದು. 5ನೇ ಪ್ರಶ್ನೆಗೆ ಉತ್ತರ ಇದು ದೋಣಿ ಆಗಿತ್ತು, ಮೀನಲ್ಲ. 1 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ, 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸೋಮಶೇಖರ್ ಅವರಿಗೆ ದೊರೀತಾ ಇದೆ ಒಟ್ಟು 3, 4, 7 ಪುಸ್ತಕ ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಜ್ಯೋತಿ ಅವರಿಗೆ 3, 2, 5 ಪುಸ್ತಕಗಳು ತಮಗೆ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಕುಮಾರ್ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಬಿದಿರನ್ನು ನೋಡ್ತಾ ಇದ್ದರೆ ಅದನ್ನು ಬೆಳೆಯೋದನ್ನು ನೋಡಬಹುದಂತೆ. ಹಾಗೆ ನಮ್ಮ ದೇಹದಲ್ಲಿ ಅತ್ಯಂತ ವೇಗವಾಗಿ ಬೆಳವಣಿಗೆ ತೋರುವ ಅಂಗ ಯಾವುದು ಅಂತ ಕೇಳಿದರೆ ಮೊದಲ ಸ್ಥಾನದಲ್ಲಿದೆಯಂತೆ ಅಸ್ಥಿಮಜ್ಜೆ. ಕೆಂಪು ರಕ್ತ ಕಣಗಳನ್ನು ಉತ್ಪಾದನೆ ಮಾಡಬೇಕಲ್ವಾ, ಹಾಗಾಗಿ ಸದಾಕಾಲ ಉತ್ಪಾದನೆ ಮಾಡ್ತಾನೇ ಇರುತ್ತಂತೆ, ಅದು ಮೊದಲ ಸ್ಥಾನ. ಅದನ್ನು ಬಿಟ್ಟರೆ 2ನೇ ಸ್ಥಾನದಲ್ಲಿರೋದು ನಿಮ್ಮ ತಲೆಯ ಮೇಲೆ ಇರುವಂಥ ಕೂದಲಂತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.